ನಮಸ್ಕಾರ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕಲಿಯಲಿರುವುದು ಪವಿತ್ರ ಬೈಬಲ್. ಈ ವಿಡಿಯೋದಲ್ಲಿ ನಾವು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಮೂಲ ಅಂದರೆ ಆರಿಜಿನ್ ಮತ್ತು ಬೈಬಲ್ನ ಎಲ್ಲಾ ಪುಸ್ತಕಗಳನ್ನು ಕ್ರಮವಾಗಿ ತಿಳಿದುಕೊಳ್ಳುತ್ತೇವೆ. ಪವಿತ್ರ ಬೈಬಲ್ ದೇವರ ವಾಕ್ಯವಾಗಿದೆ. ಇದು ನಮಗೆ ದೇವರ ಪ್ರೀತಿ, ನೀತಿ, ರಕ್ಷಣೆ ಮತ್ತು ಯೇಸು ಕ್ರಿಸ್ತನ ಮೂಲಕದ ವಿಮೋಚನೆಯನ್ನು ಬೋಧಿಸುತ್ತದೆ. ಹಳೆಯ ಒಡಂಬಡಿಕೆ ಮುಖ್ಯವಾಗಿ ಹೀಬ್ರೂ ಭಾಷೆಯಲ್ಲಿ, ಕೆಲವು ಭಾಗಗಳು ಆರಾಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಸೃಷ್ಟಿ, ಇಸ್ರಾಯೇಲ್ ಜನರ ಇತಿಹಾಸ, ದೇವರ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಸಂದೇಶಗಳನ್ನು ವಿವರಿಸುತ್ತದೆ. ಈಗ ನಾವು ಹಳೆಯ ಒಡಂಬಡಿಕೆಯ ಪುಸ್ತಕಗಳನ್ನು ಕ್ರಮವಾಗಿ ಓದುವೆವು. ಹಳೆಯ ಒಡಂಬಡಿಕೆ ಪುಸ್ತಕಗಳ ಕ್ರಮ: ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ, ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, 1 ಸಮುವೇಲನು, 2 ಸಮುವೇಲನು, 1 ಅರಸುಗಳು, 2 ಅರಸುಗಳು, 1 ಪೂರ್ವಕಾಲವೃತ್ತ, 2 ಪೂರ್ವಕಾಲವೃತ್ತ, ಎಜ್ರನು, ನೆಹೆಮ್ಯ, ಎಸ್ತೇರಳು, ಯೋಬನು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ, ಯೆಶಯ, ಯೆರೆಮ್ಯ, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು, ಹೋಶೆ, ಯೋವೇಲ, ಆಮೋಸ, ಓಬದ್ಯ, ಯೋನ, ಮೀಕ, ನಹೂಮ, ಹಬಕ್ಕುಕ, ಚೆಫನ್ಯ, ಹಗ್ಗಾಯ, ಜೆಕರ್ಯ, ಮಲಾಕಿ. ಹೊಸ ಒಡಂಬಡಿಕೆ ಮೂಲ: ಹೊಸ ಒಡಂಬಡಿಕೆ ಮುಖ್ಯವಾಗಿ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಯೇಸು ಕ್ರಿಸ್ತನ ಜೀವನ, ಉಪದೇಶ, ಶಿಲುಬೆ ಮರಣ ಮತ್ತು ಪುನರುತ್ಥಾನ ಮತ್ತು ಪ್ರಾರಂಭಿಕ ಸಭೆಯ ಇತಿಹಾಸವನ್ನು ವಿವರಿಸುತ್ತದೆ. ಈಗ ನಾವು ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ಕ್ರಮವಾಗಿ ಓದುವೆವು. ಹೊಸ ಒಡಂಬಡಿಕೆ ಪುಸ್ತಕಗಳ ಕ್ರಮ: ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರ ಕೃತ್ಯಗಳು, ರೋಮಾಪುರದವರಿಗೆ, 1 ಕೊರಿಂಥದವರಿಗೆ, 2 ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಯವರಿಗೆ, ಕೊಲೋಸ್ಯವರಿಗೆ, 1 ಥೆಸಲೋನಿಕದವರಿಗೆ, 2 ಥೆಸಲೋನಿಕದವರಿಗೆ, 1 ತಿಮೋಥೆಯನಿಗೆ, 2 ತಿಮೋಥೆಯನಿಗೆ, ತೀತನಿಗೆ, ಫಿಲೇಮೋನನಿಗೆ, ಇಬ್ರಿಯರಿಗೆ, ಯಾಕೋಬನು, 1 ಪೇತ್ರನು, 2 ಪೇತ್ರನು, 1 ಯೋಹಾನನು, 2 ಯೋಹಾನನು, 3 ಯೋಹಾನನು, ಯೂದನು, ಪ್ರಕಟಣೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಪ್ರತಿದಿನದ ಬೈಬಲ್ ಓದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರಭುವನ್ನು ಸ್ತುತಿಸೋಣ. ಆಮೇನ್. ದೇವರು ನಿಮಗೆ ಆಶೀರ್ವದಿಸಲಿ.